ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ವಸುದೇವ ಕುಟುಂಬ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಸ್ವಾತಿ ಇವತ್ತು ತುಂಬ ಖುಷಿಯಾಗಿದ್ದಾಳೆ. ಆವಾಗ ವಂಶಿ ಲ್ಯಾಪ್ಟಾಪ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದನ್ನು ಸರಿ ಮಾಡು ಅಂತ ಹೇಳ್ತಾನೆ. ನಾನು ಮಾಡಲ್ಲ ಬಿಡಿ, ನನಗೆ ಯಾವಾಗಲೂ ಬೈತಾ ಇರ್ತೀರಲ್ಲ, ಇವಾಗ ಮಾಡಲ್ಲ ಅಂತ. ನೋಡು ಇವಾಗ ಇನ್ನೂ ಬೈದು ಬಿಡ್ತೀನಿ ಮಾಡಲಿಲ್ಲ ಅಂದರೆ ಅಂತ. ಸರಿ ಬಿಡಿ ಮಾಡ್ತೀನಿ ಅಂತೇಳಿ ಇಸ್ಕೋತಾಳೆ, ಮಾಡ್ತೀನಿ ಅಂತೇಳ್ಬಿಟ್ಟು. ಸರಿ ಮಾಡಿಬಿಟ್ಟು ಕೊಡು ಬೇಗ ಅಂತ ಹೇಳಿಬಿಟ್ಟು ಅವನು ಹೋಗ್ತಾನೆ. ಇದೇನಾಗೈತಪ್ಪ ಈ ಲ್ಯಾಪ್ಟಾಪು, ಏನು ಮಾಡೋದು ಅಂತೇಳಿ ಯೋಚನೆ ಮಾಡ್ತಿರ್ತಾಳೆ. ಸರಿ ಅಮ್ಮ ಮಾಡಿದ್ದು ತಿಂಡಿ ಎಲ್ಲ ಎಲ್ಲಿ ಸೇಲಾಯಿತು ಅದು ಹೇಳಿ ಅಂತ ಕೇಳಿರ್ತಾಳೆ. ಅದನ್ನು ಆವಾಗಲೇ ಹೇಳಿದ್ದಿದ್ರೆ ಇದೆಲ್ಲ ಪ್ರಾಬ್ಲಮ್ಮೇ ಇರ್ತಾ ಇರಲಿಲ್ಲ, ನೀವು ಹೇಳಲಿಲ್ಲ ಅದಕ್ಕೇ ಇದು ಲ್ಯಾಪ್ಟಾಪ್ ಹಿಂಗಾಯಿತು ಅಂತ ಹೇಳ್ತಾಳೆ. ಅದು ಮತ್ತೂ ಅವನು ಹೇಳೋದೇ ಇಲ್ಲ. ಈ ರಾಗಿಣಿ ಏನು ಮಾಡ್ತಾಳೆ, ರೂಮಲ್ಲಿದ್ರೂ ಇವಳಿಗೆ ನೆಮ್ಮದಿ ಇಲ್ಲ, ಚಡಪಡಿಸ್ಕೆ ಎಲ್ಲವೂ ನಾವು ಏನೇ ಮಾಡೋಕ್ಕೋದ್ರೂ ಅವೆಲ್ಲ ಫ್ಲಾಪ್ ಆಗ್ತಾವಲ್ಲ ಅಂತೇಳ್ಬಿಟ್ಟು ಇವಳಿಗೆ ಚಿಂತೆ. ಅವಳ ಅತ್ತೆನೂ ಕೂಡ ಒಂದು ಕಡೆ ಚಿಂತೆ ಮಾಡ್ತಿರ್ತಾಳೆ, ಮಗನೂ ಕೂಡ ಒಂದು ಕಡೆ ಚಿಂತೆ ಮಾಡ್ತಿರ್ತಾನೆ. ನಾವೇನೇ ಮಾಡೋಕ್ಕೋದ್ರೂ ಯಾವುದೂ ನೆಟ್ಟಗಾಗಲ್ಲ, ಎಲ್ಲದೂ ಫ್ಲಾಪ್ ಆಗ್ತಿದೆ, ಏನು ಮಾಡೋದು, ಎಲ್ಲ ಸ್ವಾತಿ ಅಂದ್ಕೊಂಡಂಗೆ ಆಗುತ್ತೆ, ನಾವು ಅಂದ್ಕೊಂಡಂಗೆ ಏನೂ ಆಗಲ್ವಲ್ಲ ಅಂತೇಳ್ಬಿಟ್ಟು ಚಿಂತೆ ಮಾಡ್ತಾ ಇರ್ತವೆ ಇವೆ ಮೂರುವ. ಆ ಟೈಮಿಗೆ ಮುಖ ನೋಡೋಕ್ಕಾಗಲ್ಲ, ಅಷ್ಟು ಚಿಂತೆ. 3 ಜನಕ್ಕೂ ಭಾಳ ಚಿಂತೆ ಆಗ್ಬಿಟ್ಟಿದೆ. ಅಲ್ಲಿ ವಂಶಿಗೆ ಹೆಂಗೆ ಗೊತ್ತಾಯಿತು, ಅವನ ಆಫೀಸಲ್ಲೇ ಇದ್ದ, ಇದೆಲ್ಲ ಪ್ರಾಬ್ಲಮ್ ಆಗಿರೋದು ಅವ್ನಿಗೆ ಹೆಂಗೆ ಗೊತ್ತಾಯಿತು ಅಂತಲೇ ಗೊತ್ತಿಲ್ಲ. ಅವನು ಅಷ್ಟು ಬೇಗ ಅಲ್ಲಿಗೆ ಹೆಂಗೆ ಬಂದ ಅಂತೇಳಿ ಅಜಯ್ಗೆ ಚಿಂತೆ. ಅದೇ ಅವ್ರ ಅಮ್ಮನ ಹತ್ರನೂ ಮತ್ತು ರಾಗಿಣಿ ಹತ್ರನೂ ಕೇಳ್ತಾನೆ. ಅದೇ ಗೊತ್ತಾಗ್ತಾ ಇಲ್ಲ ಹೆಂಗೆ ಬಂದ ಅಲ್ಲಿಗೆ ಅಂತೇಳ್ಬಿಟ್ಟು. ಏನು ಮಾಡೋಕ್ಕೋದ್ರೂ ಮದುವೆ ಆದಾಗಿಂದ ಏನಾರು ಒಂದು ಮಾಡಬೇಕು ಅಂತ ಮಾಡ್ತಾಯಿದ್ವಿ, ಏನೂ ಆಗ್ತಾಯಿಲ್ಲ, ಏನು ಕಥೆನೋ ಇದು, ಕರ್ಮ ನಂದೊಳ್ಳೆ ಅಂತೇಳಿ ಇವಳು ರಾಗಿಣಿ ಇದು ಮಾಡ್ತಾಳೆ. ಆಮೇಲೆ ಅವ್ರ ಅಪ್ಪಂಗೆ ಫೋನ್ ಮಾಡಿ ಅವ್ರ ಅಪ್ಪಗೆ ಹೇಳ್ತಾಳೆ, ಅಪ್ಪ ಈ ಎಲ್ಲ ಫ್ಲಾಪ್ ಆಗ್ತಿದೆಯಪ್ಪ, ನಾವು ಮಾಡೋ ಐಡಿಯಾಗಳು ಯಾವುದು ವರ್ಕ್ ಆಗ್ತಿಲ್ಲ, ಎಲ್ಲ ಫ್ಲಾಪ್ ಆಗ್ತಿದೆ ಅಂತ. ಆಮೇಲೆ ಅತ್ತೆ ಹೇಳ್ತಾಳೆ, ಪಶುಪತಿಯವರೇ ನೀವು ಒಂದು ಸಲ ಬಂದುಬಿಡಿ ಇಲ್ಲಿಗೆ, ಇಲ್ಲಿ ಬನ್ನಿ, ನೀವು ಏನೇ ಮಾಡೋಕ್ಕೋದ್ರೂ ಎಲ್ಲವೂ ಸರಿ ಆಗ್ತಾನೆ ಇಲ್ಲ, ಬನ್ನಿ ಅಂತೇಳಿ 3 ಜನ ಕೂತ್ಕೊಂಡು ಮೊಬೈಲಲ್ಲಿ ಮಾತಾಡ್ತಾರೆ. ಅದಕ್ಕೆ ನಾನು ಬರೋ ಟೈಮಿಗೆ ಬರ್ತೀನಿ, ಈಗ ಬರೋಕ್ಕಾಗಲ್ಲ, ನೀವೇನು ಚಿಂತೆ ಮಾಡಬೇಡಿ, ನಾನು ಹೇಳ್ದಂಗೆ ಮಾಡ್ಕೊ ಹೋಗಿ ಸಾಕು ಅಂತ. ಎಲ್ಲ ಫ್ಲಾಪ್ ಆಗ್ತಿದ್ದಾವೆ ಅಂದರೆ ಒಂದಾದ್ರೇನಂತೆ, ನೆಕ್ಸ್ಟ್ ಇನ್ನೊಂದು ಏನೂ ಆಗಲ್ಲ, ಅದಾಗುತ್ತೆ, ನೀವು ಚಿಂತೆ ಮಾಡಬೇಡಿ, ಮಾಡ್ಕೊಂಡು ಹೋಗಿ ಅಂತ. ಆಮೇಲೆ ಇಲ್ಲಪ್ಪ ಒಂದ್ಸಲಿ ಬನ್ನಿ ಅಂತೇಳಿ ರಾಗಿಣಿ ಕರೀತಾಳೆ. ಇಲ್ಲ ಬರೋಕ್ಕಾಗಲ್ಲ, ಇವಾಗ ಬರೋ ಟೈಮಿಗೆ ನಾನು ಬಂದುಬಿಡ್ತೀನಿ, ಇವಾಗ ಬರೋಕ್ಕಾಗಲ್ಲ, ನೀನೇನು ಚಿಂತೆ ಮಾಡಬೇಡ ಮಗಳೇ, ನೀನು ಮಾಡ್ಕೊಂಡು ಹೋಗು, ನಾನು ಇದ್ದೀನಲ್ಲ ಅಂತ ಹೇಳ್ತಾನೆ. ಆಮೇಲೆ ಇವಳೇನು ಮಾಡ್ತಾಳೆ, ರೂಮಿಗೆ ಬರ್ತಾಳೆ. ರಾಗಿಣಿ ರೂಮಿಗೆ ಬಂದು ಸ್ವಾತಿ ಇದು ಲ್ಯಾಪ್ಟಾಪು ರೆಡಿ ಮಾಡ್ತಿರ್ತಾಳೆ. ಅವಾಗ ಬಂದುಬಿಟ್ಟು, ಏನೇ ಸ್ವಾತಿ ಲ್ಯಾಪ್ಟಾಪ್ ರೆಡಿ ಮಾಡ್ತಾಯಿದ್ದೀಯಾ ಅಂತ ಕೇಳ್ತಾಳೆ. ಕಾಣಿಸ್ತಿಲ್ವಾ ಲ್ಯಾಪ್ಟಾಪೇ ಮತ್ತೆ ರೆಡಿ ಮಾಡ್ತಿರೋದು, ಇನ್ನೇನು ಮಾಡ್ತಾಯಿದ್ದೀನಿ ಅಂದ್ಕೊಂಡೆ ಅಂತ. ಆಮೇಲೆ ಹಿಂಗೆ ಮಾತಿ ಇಬ್ಬರಿಗೂ ಬೆಳೆದು ಅತ್ಲಾಗಿ ಜಗಳಕ್ಕೆ ಬಂದಂಗೆ ಈ ಸ್ವಾತಿ ಕೇಳಿ ಸರಿ ಬೈಸ್ಕೊಂಡು ಹೋಗ್ತಾಳೆ ಅಲ್ಲಿಂದನೂ. ಯಾತಕ್ಕೆ ಬೇಕು, ಸುಮ್ಮನೆ ಇರೋಂಗಿಲ್ಲ ಅವಳು, ಅಲ್ಲಿಗೂ ಬರ್ತಾಳೆ, ಬೈಸ್ಕೊಂಡು ಹೋಗ್ತಾಳೆ. ಮತ್ತು ನಾನು ಯಾಕಾರು ಬಂದು ಬೈಸ್ಕೊಂಡು ಹೋಗೋಕ್ಕೆ ಅಂತ ಇವಳು ಹಂಗಂತಾಳೆ. ಯಾಕಾರು ಅವಳು ಬರ್ತಾಳೋ, ಸುಮ್ಮನೆ ಇರಲ್ಲ, ಬೈಸ್ಕೊಂಡು ಹೋಗೋಕ್ಕೆ ಬರ್ತಾಳೆ ಅಂತ. ಆಮೇಲೆ ಹೋಗ್ತಾ ಇರ್ತಾಳೆ, ಮತ್ತೆ ರಾತ್ರಿ ಎದ್ದು ಬರ್ತಾಳೆ ನೀರು ಕುಡಿಯೋಕ್ಕೆ ಅಂತೇಳಿ. ಆವಾಗ ಸ್ವಾತಿ ಲ್ಯಾಪ್ಟಾಪ್ ರೆಡಿ ಮಾಡ್ತವ, ಮೋಹಿನಿ ಹಾಡು ಆಡ್ತಿರ್ತಾಳೆ. ಆ ಮೋಹಿನಿ ಹಾಡು ಕೇಳ್ಬಿಟ್ಟು ಇವಳಿಗೆ ಒಂಥರ ಜೀವ ಡಲ್ ಅಂದ್ಬಿಡುತ್ತೆ. ಯಾಕೆ ಅಂತ ಅಂದರೆ ಹೆದರಿಕೆ ಆ ಹಾಡು. ಅದಕ್ಕೆ ಯಾರು ಆಡ್ತಿರೋದು ಇಷ್ಟೊತ್ತಲ್ಲಿ ಅಂತೇಳಿ ಇವಳು ಗಮನಿಸ್ತಾಳೆ. ರಾಗಿಣಿ ಯಾರು ಅಂದರೂ ಯಾರು ಗೊತ್ತಾಗಲ್ಲ. ಸರಿ ಅಂತೇಳ್ಬಿಟ್ಟು ಸ್ವಾತಿ ಮತ್ತೆ ರಿಪೇರಿ ಎಲ್ಲ ಮುಗಿಸ್ತಾಳೆ. ಸರಿ ಆಯಿತು ಅಂತೇಳಿ ಮೊಬೈಲೆಲ್ಲ ನಾವು ಇದಕ್ಕೆ ಹಾಕ್ತೀವಲ್ಲ, ಆ ರೀತಿ ಇದನ್ನು ಮಾಡಿಬಿಡ್ತಾಳೆ. ಲ್ಯಾಪ್ಟಾಪು ಅಲ್ಲಿರೋ ಅಂಥ ಡಾಟಾಗಳೆಲ್ಲ ಹೋಗ್ಬಿಡ್ತವೆ. ಹಾಗಾಗಿ ಅಲ್ಲಿ ವಂಶಿಗೆ ಅಲ್ಲೇನೂ ಸಿಗಲ್ಲ. ಆವಾಗ ಈ ಕಡೆ ಬಂದು ಗೀತಾ ಬಟ್ಟೆ ಹೊಲಿತಾ ಇರ್ತಾಳೆ. ಬಟ್ಟೆ ಹೊಲಿಯೋಕ್ಕೆ ಮೆಟೀರಿಯಲ್ಸ್ ಎಲ್ಲ ತರಬೇಕಲ್ಲ, ನಾನು ಹೋಗ್ತಾ ಇದ್ದೀನಿ ಅಂತೇಳ್ಬಿಟ್ಟು ಎಲ್ಲ ಬರ್ಕೊತ ಇರ್ತಾಳೆ. ಅದೇ ಟೈಮಿಗೆ ತಂಗಿ ಅಲ್ಲಿಗೆ ಬಂದುಬಿಟ್ಟು, ನನಗೂ ಪ್ರಾಜೆಕ್ಟಿಗೆ ಮೆಟೀರಿಯಲ್ಸ್ ಬೇಕಾಗಿದೆ, ಅಕ್ಕ ದುಡ್ಡು ಕೊಡು ಸ್ವಲ್ಪ ಅಂತ ಕೇಳಕ್ಕೆ ಬರ್ತಾಳೆ. ಆವಾಗ ಇಲ್ಲ ನಾನೇ ತೊಗೊಂಡು ಬರ್ತೀನಿ, ಅದೇನು ಲೀಸ್ಟ್ ಕೊಡು ಅಂತ ಕೇಳ್ತಾಳೆ. ನೀನು ತರೋಕ್ಕಾಗಲ್ಲ ಅಕ್ಕ, ನಾನು ಓದೋದು, ನಾನು ತರಬೇಕು, ನೀನು ತರೋಕ್ಕಾಗಲ್ಲ, ಕೊಡು ಇಲ್ಲಿ ನನಗೆ ದುಡ್ಡು ಅಂತಾಳೆ. ಇಲ್ಲ ನಾನು ತಗೊಂಡು ಬರ್ತೀನಿ ಕೊಡು, ಅದೇನೇನು ಬರೆದು ಕೊಡು, ಇಲ್ಲಿ ನಾನು ಹೋಗ್ತಾಯಿದ್ದೀನಿ ತಗೊಂಡು ಬರ್ತೀನಿ ಅಂತ. ಆಗಲ್ಲ ಕಣಕ್ಕ, ಕೊಟ್ಬಿಡೆ ನೀನು ಅಂತ ಹೇಳ್ತಾಳೆ.
ಹಿಂಗೆ ಜೋರಾಗಿ ವಾದ ವಿವಾದ ನಡೀತಿರುತ್ತೆ. ಅಲ್ಲಿಗೆ ಅವ್ರ ಅಮ್ಮ ಬರ್ತಾಳೆ. ಅವ್ರ ಅಮ್ಮ ಬಂದುಬಿಟ್ಟು ಹೇಳ್ತಾಳೆ, ಯಾಕ್ರೆ ಇಬ್ರು ಹಿಂಗೆ ಕೂಗಾಡ್ತಾ ಇದ್ದೀರಾ ಅಂತ. ಅಲ್ಲ ಕಣಮ್ಮ, ನಾನು ಹೋಗ್ತಾ ಇದ್ದೀನಿ, ತಂದುಕೊಡ್ತೀನಿ, ಮೆಟೀರಿಯಲ್ ತರಕ್ಕೆ ಹೋಗ್ತಾ ಇದ್ದೀನಿ, ತಂದುಕೊಡ್ತೀನಿ, ಕೊಡು, ಪ್ರಾಜೆಕ್ಟಿಗೆ ಏನೇನೋ ಬೇಕು ಅಂತಿದ್ದಾಳೆ. ಆದರೆ ನಾನು ತಂದುಕೊಡ್ತೀನಿ ಅಂದರೆ ಬೇಡ ಅಂತೆ, ಅವಳೇ ತರಬೇಕಂತೆ, ಅವಳಿಗೆ ದುಡ್ಡು ಕೊಡಬೇಕಂತೆ ಅಂತ. ಹೌದಮ್ಮ ಅಂತ. ಸರಿ ಬಾ, ನನ್ನ ಜೊತೆನೇ ಬಾ, ನಾನು ನೀನು ಇಬ್ಬರು ಒಟ್ಟಿಗೆ ಹೋಗೋಣ ಅಂತ ಕರೀತಾಳೆ. ಇವಳು ಅವಳ ಜೊತೆ ಹೋಗೋಕ್ಕೂ ಇಷ್ಟಪಡಲ್ಲ, ಬರಲ್ಲ ಅಂತಾಳೆ. ಸರಿ ಅವರಮ್ಮ ಹೋಗಿ ಬಾ ಅಂತ ಹೇಳ್ತಾಳೆ. ಆದರೆ ನಾನು ಹೋಗಲ್ಲ, ನನ್ನ ಬೇರೆ ಕಡೆ ತರೋದಿದೆ, ಅದು ಅಲ್ಲಿ ಹೋಗೋಕ್ಕಾಗಲ್ಲ ಅಂತ. ಎಲ್ಲೇ ಆದರೂ ನಾನು ಅಲ್ಲಿಗೆ ಬರ್ತೀನಿ ಬಾ ಅಂತಾಳೆ ಗೀತಾ. ಆಗಲ್ಲ ಅಂತಾಳೆ. ಸರಿ ಅಂತೇಳ್ಬಿಟ್ಟು ಸುಮ್ಮನಾಗ್ತಾಳೆ. ಏನು ವಿಚಿತ್ರವಾಗಿ ಆಡ್ತಾಳೆ ಇವಳೊಬ್ಳು ಅಂತೇಳ್ಬಿಟ್ಟು ಸುಮ್ಮನಾಗ್ತಾಳೆ. ಅದಾದಮೇಲೆ ಸ್ವಾತಿಗೆ ಮನೆ ಕಡೆ ಸ್ವಾತಿದು ಇದೇ ಇದಾಗಿರುತ್ತೆ. ರಾಗಿಣಿ ಯಾವಾಗಲೂ ಪ್ರಾಬ್ಲಮ್ ಕೊಡ್ತಾನೆ ಇರ್ತಾಳೆ. ಅವಳನ್ನು ನೆಮ್ಮದಿಯಾಗಿ ಇರೋಕ್ಕೆ ಬಿಡಲ್ಲ. ರಾಗಿಣಿಗೆ ಒಂದಲ್ಲ ಒಂದು ಪ್ರಾಬ್ಲಮ್ ಕೊಡ್ತಾಳೆ. ಆದರೆ ಎಲ್ಲವೂ ಸಾಲ್ವ್ ಆಗ್ತವೆ. ಇವರೇ ಸಿಕ್ಕಾಕ್ಕೊತಾರೆ. ಯಾವಾಗ ನೋಡಿದ್ರೂ ಇವರು ಅಮ್ಮ, ಮಗ ಮತ್ತು ರಾಗಿಣಿ 3 ಜನನೂ ಸಿಗಾಕೊಂಡು ಇವರು ವನವಾಸ ಹತ್ತುತ್ತಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.